ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಎಬ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KCTದು ರ್ಯಾಂಕ್ ಎಷ್ಟು ಬರ್ಬೋದಂತ PCM ಮಾರ್ಕ್ಸು ಪ್ಲಸ್ CET ಮಾರ್ಕ್ಸು ಅಕಾರ್ಡಿಂಗ್ ಟು ಲಾಸ್ಟ್ 4 ಇಯರ್ ಡಾಟಾ ಪ್ರಕಾರ ನಿಮ್ಗೆ ಹೇಳ್ತೀನಿ. ಸೊ ದಟ್ ನೀವು ಎವರೇಜ್ ಮಾಡ್ಕೋಬೋದು. ಯಾಕಂದರೆ ಫಾರ್ ಎಕ್ಸಾಂಪಲ್ ಇನ್ನು PCM ಮುರಿದು ಕೆಲವರು ಸ್ಟೂಡೆಂಟ್ಸು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಏನಿದೆಯಲ್ಲ ಅದರಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು PUCಯಲ್ಲಿ. ಸೊ ಅದನ್ನೇ ನೀವು ಇನ್ನು ಎಕ್ಸಾಮ್ 2ಅಲ್ಲಿ ಕವರ್ ಮಾಡ್ಕೋಬೋದು ಜಾಸ್ತಿ ತೊಗೊಂಡು. ಯಾಕಂದರೆ ನಿಮ್ಮ ಅಲ್ಟಿಮೇಟ್ ನಿಮ್ಮ ರ್ಯಾಂಕು 15,000 ಒಳಗಡೆ ಇದ್ದರೆ ನಿಮ್ಗೆ ಟಾಪ್ 15 ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಟಾರ್ಗೆಟ್ ಮಾಡಿ ಮೇನು ಇನ್ ಕೇಸ್ ಅಪಾರ್ಚುನಿಟಿ ಇದೆ ನಿಮಗೆ, ಇನ್ ಕೇಸ್ PCM ಕಡಿಮೆ ಬಿದ್ದಿತ್ತಂದರೆ ಇವಾಗ ನೆಕ್ಸ್ಟ್ ಎಕ್ಸಾಮ್ ಬರೋಕ್ಕೆ ನಿಮಗೆ ಅವಾಗ CET ಮಾರ್ಕ್ಸ್ ಎಷ್ಟು ತೊಗೋಬೋದು ನಾವು. ಈಗ ನಿಮ್ಗೆ ಇನ್ನೂ ಟೈಮ್ ಇದೆ, 18 ತನಕ ಇದೆ. ಈಗ ಆಲ್ರೆಡಿ ನೀವು ಓದಿದ್ರೆ ಅಂದ್ಕೊಡ್ತೀನಿ. ಟಾರ್ಗೆಟ್ ನೋಡ್ಕೊಳ್ಳಿ, ಎಷ್ಟು ರ್ಯಾಂಕ್ ಎಷ್ಟು ರ್ಯಾಂಕ್ ಬರ್ಬೋದು ಅಂತ. ಓಕೆ, ಆಸ್ಪಾಸೇ ಬರುತ್ತೆ. ನಾನು ಇವಾಗ ಹೇಳ್ತೀನಿ ನಿಮಗೆ, ಅದು ಆಸ್ಪಾಸೇ ಬರುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 2019 ನಿಮ್ಮದು PCM ಮಾರ್ಕ್ಸು 255 ಬಿದ್ದಿತ್ತು, CET ಮಾರ್ಕ್ಸು 130. ಅಂದರೆ ಇಲ್ಲಿ PCM ಮಾರ್ಕ್ಸು ಕಡಿಮೆ ಇತ್ತು 300ಗೆ, ಆದರೆ CET ಮಾರ್ಕ್ಸ್ ಜಾಸ್ತಿ ಇತ್ತು 130ಗೆ. ರ್ಯಾಂಕು 2624. ಫ್ರೆಂಡ್ಸ್, ಯೂಶ್ವಲಿ CETಯಲ್ಲಿ ಸ್ವಲ್ಪ ಟಫ್ ಇರುತ್ತೆ. ಅದಕ್ಕೋಸ್ಕರ 150 160 ಇದು ಒಂದು ರ್ಯಾಂಕ್ ಬಂದಿರುತ್ತೆ ಅಂದಾಜು. ಲಾಸ್ಟ್ ಇಯರ್ ಎಲ್ಲ 162 ಎಲ್ಲ ಬಂದಿತ್ತು, ಬಟ್ ಒಂದೇ ಇರುತ್ತೆ. ಆಮೇಲೆ 150 ಒಳಗಡೆ ಜಾಸ್ತಿ ಜನ ಇರ್ತಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದೇ ರೀತಿ 2019 ನಿಮ್ಮದು PCM 295 ಇತ್ತು, 5 ಮಾರ್ಕ್ಸ್ ಅಷ್ಟೇ ಕಡಿಮೆ ಇತ್ತು. ಅದೇ CET 109, ರ್ಯಾಂಕು 2288. ನೋಡಿ, ಇಲ್ಲೇ ಯೋಚನೆ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಹೇಳಿದ್ವು PCM 255, CET 130, ರ್ಯಾಂಕ್ ಬಂದಿರೋದು 2624. ಇಲ್ಲಿ ಏನಿದೆ PCM 295. ಅಂದರೆ ಇಲ್ಲಿ PCM ಜಾಸ್ತಿ ತೊಗೊಂಡಿದ್ದಾರೆ ನೋಡಿ. ಅದಕ್ಕೆ ಹೇಳ್ತಾರೆ, ಒಂದರಿಂದ ನೀವು ಒಂದು ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಆರಾಮ್ಸೆ ಬರುತ್ತೆ ರ್ಯಾಂಕು. ಅದಕ್ಕೋಸ್ಕರ ನಿಮ್ಗೆ ಎಲ್ಲಿ ಕಡಿಮೆ ಇದೆ ಅದು ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಸೊ CET ಅಂತೂ ಒಂದು ಸತಿ ಇರುತ್ತೆ, ಅದನ್ನ ನೀವು ಕಾನ್ಸಂಟ್ರೇಷನ್ ಮಾಡಿ ಫುಲ್ಲು. ಆಮೇಲೆ PCM 270 ಇತ್ತು, CET 153 ಇತ್ತು. 2019 ಹೇಳ್ತಾ ಇರೋದು ನಿಮಗೆ. ರ್ಯಾಂಕ್ ಎಷ್ಟು ಬಂದಿತ್ತು 211 ರ್ಯಾಂಕ್ ಬಂದಿತ್ತು. ಅಂದರೆ ನೋಡಿ, ಎರಡೂ ಕರೆಕ್ಟ್ ಇದೆ. ಇಲ್ಲಿ 153 ಬಂದಿತ್ತು ರ್ಯಾಂಕು, 153 CET ಇತ್ತು. PCM 272, 211 ಮಾರ್ಕ್ಸ್ ಬಂದಿತ್ತು. ಅದೇ ರೀತಿ 2020 PCM 299, ಅಂದರೆ 1 ಮಾರ್ಕ್ಸ್ ಅಷ್ಟೇ ಕಡಿಮೆ. CETಯಲ್ಲಿ 138. ನೋಡಿ, ಇಲ್ಲೇ ಬಂದುಬಿಡುತ್ತೆ. ನೀನು PUCಯಲ್ಲಿ ಚೆನ್ನಾಗಿ ತೊಗೊಂಡ್ರೆ CETಯಲ್ಲಿ ಕಡಿಮೆ ಹೋದ್ರೂ ಪರವಾಗಿಲ್ಲ, 138. ರ್ಯಾಂಕು 452 ಬಂದಿತ್ತು 2020 ಹೇಳ್ತಾರೆ ನಿಮಗೆ. ಅದೇ ರೀತಿ 2021 PCM 292, CET 132, ರ್ಯಾಂಕು 977. ಅಂದರೆ ಇಲ್ಲಿ CET ಕಡಿಮೆ ಇತ್ತು, 130 ಅಷ್ಟೇ ಎವರೇಜು. ಆದರೆ PCM ಜಾಸ್ತಿ ಇತ್ತು. ನೀವು ಇವಾಗ ಅದನ್ನೇ ಯೋಚನೆ ಮಾಡ್ಬೋದು. ಟಾರ್ಗೆಟು ನಾನು ಹೇಳ್ತೀನಿ ನಿಮಗೆ, ಯಾವ ರ್ಯಾಂಕಿಂದ ಯಾವ ರೇಂಜಲ್ಲಿ ಯಾವ ಬಂತಂದರೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ. ಅದಕ್ಕೋಸ್ಕರ ನೀವು ಟಾರ್ಗೆಟ್ ಮಾಡಿ. ಇಲ್ಲಿ ನೋಡಿ, ನಾನು 2020 ಹೇಳ್ತಾ ಬರ್ತಾ ಇದ್ದೀನಿ ನಿಮಗೆ. ಇನ್ನೊಂದು ಏನಂದರೆ PCM 2020 PCM 255 ಬಿದ್ದಿತ್ತು, CET 130 ಇತ್ತು. ಅದು ರ್ಯಾಂಕು 2624. ಇಲ್ಲೇ ನೋಡಿ, ಗೊತ್ತಾಗ್ಬಿಡುತ್ತೆ ನಿಮಗೆ. PCM ಕಡಿಮೆ ಇತ್ತು 255. ನಿಮ್ಮ ಆ ರೇಂಜಲ್ಲಿ ಇತ್ತಂದರೆ CETಲಿ 130 ತೊಗೊಂಡ್ರೆ ಸಾಕು, ನಿಮಗೆ 262 ಬರುತ್ತೆ. ಅದೇ ರೀತಿ ಇನ್ ಕೇಸ್ ನಿಮ್ಗೆ 255 ಇಲ್ಲ 270 ಬಿದ್ದಿತ್ತು ಅಂತ CETಯಲ್ಲಿ ಸ್ವಲ್ಪ 120 ಬಿದ್ದರೂ ಪರವಾಗಿಲ್ಲ. ರ್ಯಾಂಕ್ ನಿಮ್ಗೆ ಅಂದಾಜು 5000 ಒಳಗಡೆ ಬಂದುಬರುತ್ತೆ. ಅದಕ್ಕೋಸ್ಕರ ಓಕೆ. ನೆಕ್ಸ್ಟು 2022 PCM 270 ಇತ್ತು, CET 76. ಅಂದರೆ CET ಫುಲ್ ಕಡಿಮೆ ಇತ್ತು, ಆದರೆ 26,250 ರ್ಯಾಂಕ್ ಬಂದಿತ್ತು. ಇಲ್ಲೇ ನೋಡಿ, ಒಂದು PCM ಚೆನ್ನಾಗಿತ್ತು, ಆದರೆ CET ಕಡಿಮೆ. 100 ಬಿದ್ದಿದ್ರೆ ಆರಾಮ್ಸೆ ಬರ್ತಿತ್ತು 10,000 ಒಳಗಡೆ, ಆದರೆ 76 ಬಿದ್ದಿದೆ. ಅದಕ್ಕೋಸ್ಕರ 26,250 ರ್ಯಾಂಕ್ ಬಂದಿದೆ. ಯೋಚನೆ ಮಾಡಿ 2022. ಓಕೆ, ಆಮೇಲೆ ಇನ್ನೊಂದು ಏನಂದರೆ 2022 PCM 272 ಇದು ಬೆಸ್ಟ್ ಇದೆ. ಓಕೆ, ಎವರೇಜು. CET 153, ರ್ಯಾಂಕು 211, 211. ಓಕೆ, ಸೊ ನೋಡಿ, ಇಲ್ಲೇ ಅರ್ಥ ಆಗುತ್ತೆ ನಿಮಗೆ. ಎರಡೂ ಬೆಸ್ಟ್ ಮಾಡಿದ್ದಾರೆ ಅವರು. ಓಕೆ, 2023 ಲಾಸ್ಟ್ ಇಯರ್ದು PCM 275. ಓಕೆ, PCM 275, CET 101 ಡೀಸೆಂಟು, ರ್ಯಾಂಕು 918, ಅಂದರೆ 10,000 ಒಳಗಡೆ. ಸೊ ಈ ಆಸ್ಪಾಸು ನಿಮ್ಮದು ಒಂದು ವೆದರ್ ಉಲ್ಟಾ ಇರ್ಬೋದು. ಓಕೆ, ನಿಮಗೆ CET ರ್ಯಾಂಕ್ ಮತ್ತು ರ್ಯಾಂಕ್ ಯಾವ ರೀತಿ ಕಲ್ತ್ಕೊಳ್ತಾರೆ ಅದರಲ್ಲೇ ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ. ಅಂದರೆ PCM 50% ಮತ್ತು ನಿಮ್ಮ CET 50% ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಬೆಸ್ಟ್ ಅಪ್ ಟು ಏನು ಎಕ್ಸಾಮ್ 2 ಇದೆಲ್ಲ, ಎಕ್ಸಾಮ್ 1 ಎಕ್ಸಾಮ್ 2 ಅಲ್ಲಿ ನೀವು ಬೆಸ್ಟ್ ಅಪ್ 1 ಯಾವುದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಫಿಸಿಕ್ಸ್ ಕೆಮಿಸ್ಟ್ರಿ 3 ಮಾರ್ಕ್ಸ್ನ. ಓಕೆ, ಸೊ ಈಗ ರ್ಯಾಂಕ್ ಪ್ರಿಡಿಕ್ಷನ್ 2020 ರ್ಯಾಂಕ್ ಪ್ರಿಡಿಕ್ಷನ್ ಏನಾಗ್ಬೋದು ಅಂತ. ಓಕೆ, PCM 299, KCT 165. ಮ್ಯಾಕ್ಸಿಮಮ್ ಟಾಪರ್ಸ್ ಫಸ್ಟು ಬೀಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ರ್ಯಾಂಕು ಯೂಶ್ವಲಿ ಅದೇ ರೇಂಜಲ್ಲಿ 162 165 ಅದೇ ರೇಂಜಲ್ಲಿ ಇರುತ್ತೆ ಫಸ್ಟ್ ರ್ಯಾಂಕು. ಓಕೆ, ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ನಾನು. PCM ಇನ್ ಕೇಸ್ 285 to 292 ನಿಮ್ದು ಏನಾದರೂ PCM ಮಾರ್ಕ್ಸ್ ಇದ್ದರೆ, KCT ಮಾರ್ಕ್ಸು 155 to 160 ಇದ್ದರೆ 50 ಒಳಗಡೆ ರ್ಯಾಂಕ್ ಬರೋದು ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟು 280 to 285 ನಿಮ್ದು ಏನಂದರೆ PCM ಮಾರ್ಕ್ಸ್ ಇತ್ತಂದರೆ, ನಿಮ್ಮ KCTಯಲ್ಲಿ 150 to 155 ಇತ್ತಂದರೆ 100 ಒಳಗಡೆ ರ್ಯಾಂಕ್ ಬರೋ ಚಾನ್ಸಸ್ ಇದೆ ನಿಮ್ಮದು. ನೆಕ್ಸ್ಟು 275 to 280 CETಯಲ್ಲಿ
145 to 150 ಬಿದ್ದರೆ ನಿಮಗೆ 200 ಒಳಗಡೆ ಚಾನ್ಸಸ್ ಇದೆ. ಅಂದರೆ ಇಲ್ಲಿ ನೀವು ಉಲ್ಟಾನು ತಿಳ್ಕೊಬೋದು. ಇಲ್ಲಿ 280 ಮಾಡಿದ್ರೆ ನೀವು ಇಲ್ಲಿ 100 ತೊಗೊಂಡ್ರು ಆರಾಮ್ಸೆ ನಿಮ್ಗೆ 10,000 ಒಳಗಡೆ ಬರುತ್ತೆ. ಇಲ್ಲಿ PCM ಅಲ್ಲಿ 285, ಇನ್ ಕೇಸ್ ನಿಮ್ಮ KCTಯಲ್ಲಿ 100 ಬಿದ್ರೂ 10,000 ಒಳಗಡೆ ಆರಾಮ್ಸೆ ಬರುತ್ತೆ ರ್ಯಾಂಕು. ಓಕೆ, ಸೊ ಅದನ್ನು ಎವರೇಜ್ ಮಾಡ್ಕೊಳ್ಳಿ. PCM ಯಾರು ಕಡಿಮೆ ಇದೆಯಲ್ಲ ಅವರು ಮೇನು ಅದನ್ನು ನಿಮ್ಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ ನಿಮಗೆ, ನೀವು ನೆಗ್ಲೆಕ್ಟ್ ಮಾಡಕ್ಕೆ ಒಂದು 5 ಮಾರ್ಕ್ಸು 10 ಮಾರ್ಕ್ಸು ಕಡಿಮೆ ಇದೆ ರಿಲೇಟೆಡ್ ಬಿ ಅಂದ್ರೂ 1 ಮಾರ್ಕ್ಸು ರ್ಯಾಂಕ್ ನಿಮ್ಮದು ಆರಾಮ್ಸೆ 1,000 ಮೇಲೆ ಹೋಗುತ್ತೆ. 1 ಮಾರ್ಕ್ಸ್ ನೀವೊಂದು, ಯಾಕಂದ್ರೆ ಇಲ್ಲಿ ಭಾಳ ಜನ ಬರ್ದಿರ್ತಾರೆ CT. ಓಕೆ, ಕಾಂಪಿಟೇಟರ್ ನಿಮಗೆ 50,000 ಸ್ಟೂಡೆಂಟ್ಸು. ಓಕೆ, ಟಾಪ್ 25,000 ಏನು ಬಂದಿರ್ತಾರಲ್ಲ ಅವರು ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಚೆನ್ನಾಗಿರೋ ಕಾಲೇಜ್. ನೆಕ್ಸ್ಟ್ ಆದವರೆಲ್ಲ ಮೀಡಿಯಮ್ ಕಾಲೇಜೇ, ಅದಕ್ಕೋಸ್ಕರ ಥಿಂಕ್ ಮಾಡಿ. ಓಕೆ, ನಿಮ್ಮ CT ಮಾರ್ಕ್ಸು 265 to 270 ಇತ್ತಂದರೆ, PCM ಮಾರ್ಕ್ಸು 265 to 270 ಬಿತ್ತಂದರೆ ನೀವು CTಯಲ್ಲಿ ಎಷ್ಟು ತೆಗೀರಿ ಅಂದರೆ 135 to 140 ತೆಗೀರಿ ಸಾಕು, 1000 ಒಳಗಡೆ ರ್ಯಾಂಕ್ ಬರುತ್ತೆ. ಆದರೆ 135 140 ಇಸ್ ಗುಡ್ ಮಾರ್ಕ್ಸು. ನೀವು ಅಲ್ಲಿ ಸ್ವಲ್ಪ ಕೋಶಿಶ್ ಮಾಡಬೇಕಾಗತ್ತೆ, ನಾರ್ಮಲ್ ಅಲ್ಲ ಅದು. ಓಕೆ, ಸೊ ಯಾರು ಓದಿದ್ರಲ್ಲ ಅವ್ರು ಪಕ್ಕ ಸ್ಕೋರ್ ಮಾಡ್ತೀರಾ ನೀವು, ಅದನ್ನು ಟಾರ್ಗೆಟ್ ಮಾಡಿ. ಇವಾಗ CTನೂ ಟೈಮ್ ಇದೆ. ಓಕೆ, ನೀವು ಒಂದು ನೋಡಿ PCM ಅಲ್ಲಿ ನಿಮ್ಮ ಟಪ್ಪ ಮ್ಯಾಥ್ಸ್ ಅಂದ್ಕೊಳ್ಳಿ, ಫಿಸಿಕ್ಸ್ ಕೆಮಿಸ್ಟ್ರಿ ಚೆನ್ನಾಗಿ ಮಾಡ್ಕೊಳ್ಳಿ, ಅಲ್ಲೇ ಬರುತ್ತೆ ಅದು. ಓವರಾಲ್ 2 ಅಂತೂ ಓವರಾಲು ಆ್ಯಡ್ ಮಾಡ್ಕೊಂಡೇ ಕ್ಯಾಲ್ಕುಲೇಟ್ ಮಾಡೋದಲ್ವ, ಅದಕ್ಕೋಸ್ಕರ ನಿಮ್ಗೆ ಯಾವ ಟಫ್ ಇದೆ ಅದು. ಆದರೆ ಪಕ್ಕ ಮಾರ್ಕ್ಸ್ ಮಾಡ್ಕೊಳ್ಳಿ. CTಯಲ್ಲಿ PCM ಅಲ್ಲಿ ಫಾರ್ ಎಕ್ಸಾಂಪಲ್ PCM ಅಲ್ಲಿ ಫಿಸಿಕ್ಸಲ್ಲಿ ನಿಮ್ಮ 30 ಮಾರ್ಕ್ಸ್ ಪಕ್ಕ ಮಾಡ್ಕೊಳ್ಳಿ. ಅದನ್ನ ಕರೆಕ್ಟಾಗಿ ನೀಟ್ ಓದ್ಕೊಂಡು ಅದನ್ನ ರಿಪಿಟೇಷನ್ ಮಾಡ್ಕೊಳ್ಳಿ. ನೀವು ಟೈಮ್ ಇದೆ ನಿಮಗೆ. ಓಕೆ, 1 ವೀಕಲ್ಲಿ ಏನು ಓದಿದಲ್ಲ ಅದನ್ನ ರಿಪಿಟೇಷನ್ ಹಾಕಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲ ಕೆಮಿಸ್ಟ್ರಿಯಲ್ಲಿ ನೀವು ಒಂದು 40% 50% ಓದಿದ್ರೆ ಅಷ್ಟೇ ಫಿಕ್ಸ್ ಮಾರ್ಕ್ಸ್ನ ಫಸ್ಟ್ ಮಾಡ್ಕೊಳ್ಳಿ. ಓಕೆ, ಎನಿವೇ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನಿಮಗೆ CTಯಲ್ಲಿ, ಅದಕ್ಕೋಸ್ಕರ. ಓಕೆ, ನಿಮ್ದು ಏನಾದರೂ CTಯಲ್ಲಿ PUCಯಲ್ಲಿ 255 to 260 ಇದ್ದರೆ ನಿಮ್ಮ CT ರ್ಯಾಂಕಲ್ಲಿ 125 to 130 ನಿಮ್ಮ ಮಾರ್ಕ್ಸ್ ಏನಿದೆ CTಯಲ್ಲಿ 180ಗೆ 4,000 ಒಳಗಡೆ ಬರೋಂಥ ಚಾನ್ಸಸ್ ಇದೆ. ಈ ವರ್ಷದ್ದು ಹೇಳ್ತಾ ಇರೋದು ನಿಮಗೆ. ಅದೇ ರೀತಿ PUCಯಲ್ಲಿ 250 to 255 ಅಂತಂದರೆ ನಿಮ್ಮ CT ಮಾರ್ಕ್ಸು 120 to 125 ಅಂದರೆ 6,000 ಒಳಗಡೆ ಬರೋದು ಚಾನ್ಸ್ ಇದೆ. ಇಲ್ಲಿ ನೀವು ಆಸ್ಪಾಸ್ ನೋಡ್ಕೋಬೋದು, ಉಲ್ಟಾ ನೋಡ್ಕೋಬೋದು, ನೀವು ಆಸ್ಪಾಸು ನೋಡ್ಕೋಬೋದು, ಆ ರ್ಯಾಂಕ್ ಬರೋ ಚಾನ್ಸಸ್ ಇದೆ. ಓಕೆ, 245 to 250 ಇತ್ತಂದರೆ ನಿಮ್ಮದು CT ಮಾರ್ಕ್ಸು 120 ಒಳಗಡೆ ಇತ್ತಂದರೆ 9,000 ಒಳಗಡೆ ರ್ಯಾಂಕ್ ಬರೋ ಚಾನ್ಸ್ ಇರುತ್ತೆ. ಅಂದರೆ 115 to 120 ಮಾರ್ಕ್ಸ್ ನೀವು CTಯಲ್ಲಿ ತೆಗೆದ್ರೆ ನಿಮ್ಮ 9,000 ಅಂದರೆ 10,000 ಒಳಗೆ ಬರೋ ಚಾನ್ಸ್ ಇದೆ ಅಂತ ಅರ್ಥ. ಸೊ 10,000 ಒಳಗಡೆ ಬರಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮದು CTಯಲ್ಲಿರೇ ಜಾಸ್ತಿ ಇರಬೇಕು, ಇಲ್ಲ PUCಯಲ್ಲಿರೇ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ PUCಯಲ್ಲಿ 270+ ಇತ್ತು, ನೀವು ಇಲ್ಲಿ 120 110 ತೆಗೆದ್ರೂ ನಿಮಗೆ ಆರಾಮ್ 10,000 ಒಳಗಡೆ ರ್ಯಾಂಕ್ ಬರುತ್ತೆ, ಆರಾಮ್ಸೆ ಬರುತ್ತೆ. ಓಕೆ, ನಾನು ಇಲ್ಲಿ ಎವರೇಜ್ ಹೇಳ್ತಾ ಇದ್ದೀನಿ ನಿಮಗೆ, ಅದು ಆರಾಮ್ಸೆ ಬರುತ್ತೆ. ಅದು ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಟಾರ್ಗೆಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ 230 240 ಇತ್ತಂದರೆ ನಿಮಗೆ 100 ಮಾರ್ಕ್ಸನ್ನು 110 ತೊಗೊಂಡ್ರೆ 14,000 ಒಳಗಡೆ ಬರುತ್ತೆ, ರ್ಯಾಂಕು ಬರೋ ಚಾನ್ಸಸ್ ಇದೆ. ಓಕೆ, ಅದೇ ರೀತಿ PUCಯಲ್ಲಿ ನಿಮ್ದೇನೋ 220 230 ಇತ್ತಂದರೆ 100 ಬಿತ್ತಂದರೆ PUCಯಲ್ಲಿ 90 to 100 ಏನಾದರೂ CTಯಲ್ಲಿ 90 to 100 ಬಿದ್ದರೆ ನಿಮಗೆ 17,000 ಒಳಗೆ ಬರೋ ಚಾನ್ಸಸ್ ಇದೆ. ಅದೇ ರೀತಿ PUCಯಲ್ಲಿ 210 to 220 ಮಾರ್ಕ್ಸ್ ಬಿದ್ದರೆ, ಆಮೇಲೆ CTಯಲ್ಲಿ 80 to 90 ಬಿದ್ದರೆ 20,000 ಒಳಗಡೆ ರ್ಯಾಂಕ್ ಬರುತ್ತೆ. 200 to 210 ಬಿದ್ದರೆ CTಯಲ್ಲಿ 70 to 80 ನಿಮ್ಮ 25,000 ಒಳಗಡೆ ಬರುತ್ತೆ. ಸೊ ಇದು ನೆಕ್ಸ್ಟ್ದು ಅದೆಲ್ಲ ನೀವು ನೋಡ್ಕೊಳ್ಳಿ, ಯಾಕಂದ್ರೆ ನೆಕ್ಸ್ಟ್ದು ನೀವು ಅಷ್ಟು ಟಾರ್ಗೆಟ್ ಮಾಡ್ತಿರೋ ಗೊತ್ತು ನನಗೆ. ಎಲ್ಲರೂ ಮೇನ್ ಟಾರ್ಗೆಟ್ ಎಷ್ಟು ಜಾಸ್ತಿ ಜನ ಮಾಡ್ಕೋತಾರೆ, ಅದಕ್ಕೋಸ್ಕರ ಇವಾಗ ಟೈಮ್ ಇದೆ. ಓಕೆ, ಯಾಕಂದರೆ ಕಾಲೇಜ್ ಇಸ್ ವೆರಿ ಇಂಪಾರ್ಟು. ಚೆನ್ನಾಗಿರೋ ಕಾಲೇಜ್ ಸಿಕ್ಕರೆ ನಿಮಗೆ ಲೈಫ್ ಇದೆ, ಅದಕ್ಕೋಸ್ಕರ ಇವಾಗ ಇನ್ನೂ ನಿಮಗೆ ಅಪಾರ್ಚುನಿಟಿ ಇದೆ. ಯಾಕಂದರೆ PUCಯಲ್ಲಿ CTಯಲ್ಲಿ ಅಂತೂ ಒಂದೇ ಸತಿ ಇರುತ್ತೆ. PUCಯಲ್ಲಿ ನೋಡಿ ಎಕ್ಸಾಮ್ 2 ಇದೆ, ನಿಮಗೆ ಎಕ್ಸಾಮ್ 3 ಕೂಡ ಇದೆ. ಎಕ್ಸಾಮ್ 2ನ ಫುಲ್ ಕಾನ್ಸಂಟ್ರೇಷನ್ ಮಾಡಿ. ಎನಿವೆ ಎಕ್ಸಾಮ್ 2 ನಿಮಗೆ ಮಾರ್ಕ್ಸ್ನ ಬೆಸ್ಟ್ ಅಪಾಯಿಂಟ್ ತೊಗೋತಾರೆ. CT ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕನ್ಸಿಡರ್ ಮಾಡ್ತಾರೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅಪಾರ್ಚುನಿಟಿ ಇದೆ ನಿಮಗೆ, ಮಿಸ್ ಮಾಡ್ಕೋಬೇಡಿ. PCM ಯಾರ್ದಾದ್ರೂ ಕಡಿಮೆ ಇದ್ದರೆ, ಭಾಳ ಕಡಿಮೆ ಇತ್ತಂದರೆ ನಿಮ್ಗೆ ಇಲ್ಲಿ ತೆಗಿಬೋದು ಅನಿಸ್ತಂದರೆ ಎಕ್ಸಾಮ್ ಕಟ್ಟಿ ಬರೀರಿ. ಓಕೆ, ಎನಿವೆ ಅಲ್ಲಿ ಕಡಿಮೆ ಬಿದ್ದರೆ ಮತ್ತು ಬೆಸ್ಟ್ ಅಪ್ ಯಾವ್ದು ಕರೆಕ್ಟ್ ಇದೆ ಅದನ್ನ ತೊಗೋತಾರೆ, ಅದಕ್ಕೋಸ್ಕರ ಟ್ರೈ ಮಾಡಿ. ಓಕೆ, ಆದಷ್ಟು ಟ್ರೈ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ರ್ಯಾಂಕು 1 ಮಾರ್ಕ್ಸ್ 2 ಮಾರ್ಕ್ಸಲ್ಲೂ ಜಾಸ್ತಿ ಹೋಗೋ ರ್ಯಾಂಕ್ ಚಾನ್ಸಸ್ ಇರುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ CT ರಿಸಲ್ಟ್ ಬಂದಮೇಲೆ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್